ಸೊ ನನ್ನ ಮಗನ ಜೊತೆ ಒಂದು ಇನ್ಸಿಡೆಂಟ್ ಆಯಿತು. ತುಂಬ ಜನರಿಗೆ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಗೊತ್ತಿದೆ. ಗೊತ್ತಿರೋರಿಗೆ ನಾವು ಅನುಭವಿಸಿರೋ ಒಂದು ಕಷ್ಟ ಏನು, ಮತ್ತು ನಾವು ಅಷ್ಟು ಸಫರ್ ಮಾಡಿದ್ದ ದಿನಗಳು ಬಗ್ಗೆ ಗೊತ್ತಿದೆ. ಸೊ ತುಂಬ ಜನರಿಗೆ ಗೊತ್ತಿಲ್ಲ. ಹಾಗೆ ಗೊತ್ತಾದವರು ಕೂಡ ಕೇಳ್ತಾ ಇದ್ವಿ, ಈಗ ಮಗ ಹೇಗಿದ್ದಾನೆ ಅಂತ. ಸೊ ಇದ್ರ ಬಗ್ಗೆ ಒಂದು ನಾನು ವಿಡಿಯೋ ಮಾಡಿ ಹಾಕೋಣ, ಸೊ ಎಲ್ಲರಿಗೂ ಗೊತ್ತಾಗತ್ತೆ ಅಂತ ಮಾಡ್ತಾಯಿದ್ದೀನಿ. ಲಾಸ್ಟ್ ಮಂತ್ ಒಂದು ಏಪ್ರಿಲ್ 8. ಸೊ ಇವಾಗ ಸಿಲಿಂಡರ್ ಕತೆ ಹೇಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಮಾರ್ಚ್ 29 ಹಾಗೆ ನಾವು ಒಂದು ಸಿಲಿಂಡರ್ನ ಬುಕ್ ಮಾಡ್ತೀವಿ. ಸೊ ಸಿಲಿಂಡರ್ ಬುಕ್ ಮಾಡಿದ್ಮೇಲೆ ಈಗ ಬೇಗ ಮೆಸೇಜಸ್ ಬರೋದಿಲ್ಲ, ಹಾಗೆ ಬೇಗ ಬುಕ್ ಆಗಲ್ಲ ಒಂದೊಂದು ಕಡೆ. ಸೊ ನಾವೇನು ಮಾಡಿದ್ವಿ, ಹೇಗೆ ಗ್ಯಾಸ್ ರಿಸರ್ವ್ದು ಹೇಗೂ ಸಿಲಿಂಡರ್ ಖಾಲಿ ಆಗಿದೆಯಲ್ಲ, ಸೊ ಹಾಗಾದರೆ ಸೋಲಾರಿಂದ ನೀರು ತೊಗೊಂಡು ಬಂದು ಸ್ನಾನ ಮಾಡಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಲೇಬೇಕಲ್ಲ. ಸೊ ನಾವಾದರೆ ಗ್ಯಾಸ್ ಮೇಲೆ ಒಲೆ ಮೇಲೆ ಅವರು ಕಾಯಿಸ್ಕೋಬೋದು. ಸೊ ಅವರಿಗೆ ಸಾಕಾಗಲ್ಲಲ್ವಾ ನೀರು, ಚಿಕ್ಕ ಮಕ್ಕಳಿರೋದ್ರಿಂದ. ಹಾಗಾಗಿ ನಾನೇನು ಮಾಡಿದೆ, ಸೋಲಾರ್ ನೀರನ್ನ ತೊಗೊಂಡು ಬಂದು ಮನೆ ಹಿಂದ್ಗಡೆ ಒಂದು ಸ್ಟೀಲ್ ಡ್ರಮ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಆನಂತರ ಏನು ಮಾಡಿದ್ದಾನೆ ನನ್ನ ಮಗ ಅಂತ ಅಂದರೆ, ಏಪ್ರಿಲ್ 8 ಆವತ್ತು ಅವನು ಹೋಗಿ ನಾನೇನು ಮಾಡಿದೆ, 2-3 ಬಕೆಟ್ ನೀರು ತಂದರೆ ಒಂದು ಫುಲ್ ಡ್ರಮ್ ಆಗುತ್ತೆ. ಸೊ ಅದು ನಮ್ಗೆ ಸಂಜೆವರೆಗೂ ಎಲ್ಲರಿಗೂ ಸಾಕಾಗುತ್ತೆ, ಈಗಂತೂ ಸೆಕೆ ಅಲ್ವಾ. ಸೊ ಹಾಗಾಗಿ ಒಂದು 1/4 ಬಕೆಟ್ ನೀರಿದ್ದು 1/4 ಬಕೆಟ್ ನೀರು ಹಾಕ್ಕೊಂಡ್ರೆ ಎಲ್ಲರಿಗೂ ಸಾಕಾಗುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಒಂದು ಡ್ರಮ್ ಫುಲ್ ತುಂಬಿಸ್ಕೊಂಡ್ರೆ ಎಲ್ಲರಿಗೂ ಆಗಿಬಿಡುತ್ತಲ್ಲ ಅಂತ ತುಂಬಿಸ್ಕೊಂಡು ಮತ್ತೊಂದು ಬಕೆಟು ತೊಗೊಂಡು ಬರ್ಲಿಕ್ಕಂತ ಹೋದೆ. ಸೊ ನನ್ನ ಮಗ ಏನು ಮಾಡ್ದ, ನಾವೊಂದು 29ಇಂದ ಒಂದು 10 ಡೇಸ್ ಆಯಿತು ನಾವು ತರಲಿಕ್ಕೆ. ಅವ್ನು ಯಾವತ್ತೂ ಹತ್ರ ಹೋಗೋನು ಅಲ್ಲ, ಬಿಸಿ ಇದೆ ಅಂತ ಹೇಳಿದ್ರೆ ಸಾಕು, ಅವನು ಆ ಕಡೆ ಹೋಗೋವೇ ಅಲ್ಲ. ಅದು ಯಾಕೆ ಆ ದಿನ ಅವನು ಆ ಕಡೆ ಹೋದ ಅಂತಲೇ ಗೊತ್ತಾಗಿಲ್ಲ. ಸೊ ಅವನೇನು ಮಾಡಿದ್ದಾನೆ, ಆಟಾಡ್ತಾಯಿದ್ದು ಮನೆ ಮುಂದ್ಗಡೆ ಆಟಾಡ್ತಾಯಿದ್ದು, ಅವನು ಸಡನ್ಲಿ ಹಿಂದ್ಗಡೆ ಬಂದು ನೋಡಿದ್ದಾನೆ. ಫಸ್ಟ್ ನಾನು ಹೇಳಿದ್ದೀನಿ, ಇಲ್ಲಿ ಬರಬೇಡ, ಮತ್ತು ಆ ಕಡೆ ಹೋಗಿ ಆಟಾಡು, ಬಿಸಿ ಇದೆ ಅಂತ ಹೇಳಿದ್ದೆ. ಆಮೇಲೆ ನಾನು ಮತ್ತೊಂದು ಬಕೆಟ್ ತರಲಿಕ್ಕೆ ಹೋಗಿದ್ದೀನಿ ಅಷ್ಟೇ. ತುಂಬ ದೊಡ್ಡದಾಗಿ ಕುಕ್ಕೊಂಡ. ಆನಂತರ ನನಗೆ ಭಯ ಆಗಿ ನಾನು ಅಲ್ಲಿಂದ ಹಾಗೆ ಬಂದುಬಿಟ್ಟೆ. ಓಡಿ ಬರೋ ಅಷ್ಟರಲ್ಲಿ ಅವನು ಏನು ಮಾಡಿದ್ದಾನೆ, ಡ್ರಮ್ಮನ್ನು ಮುಚ್ಚಳದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಅದೇನಾಯಿತು ಅಂದರೆ, ಡ್ರಮ್ ಒಳಗಡೆ ನೀರಿತ್ತು, ಡ್ರಮ್ ಮುಚ್ಚಿಟ್ಕೊಂಡು ಹೋಗಿದ್ದೆ ನಾನು. ಡ್ರಮ್ ಮೇಲ್ಗಡೆ ಬಂದು ಹೀಗೆ ಆಟಾಡ್ತಾ ಬಂದು ಕೂತ್ಕೊಂಡಿದ್ದಾನೆ. ಅಂದರೆ ಅವನ ತಲೆಯಲ್ಲಿ ಏನು ಬಂತು ಅಂದರೆ, ಮುಚ್ಚಳದ ಮೇಲ್ಗಡೆ ಕೂತ್ಕೊಂಡ್ರೆ ತನಗೇನೂ ಆಗಲ್ಲ, ಅಥವಾ ತಣ್ಣಗಿದೆ ಮುಚ್ಚಳ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದಾನೆ. ಅದೇನಾದರೂ ಶಾಖಕ್ಕೆ ಡ್ರಮ್ಮಿನ ಮುಚ್ಚಳ ಏನಾಗಿದೆ, ಬಿಸಿ ಆಗಿಬಿಟ್ಟಿದೆ. ಸೊ ಅವನ ಬೇಸ್ ಏನು ಪಾರ್ಟ್ ಇದೆ, ಸೊ ಅದು ಫುಲ್ ಬರ್ನ್ ಆಗಿ ಹೋಗಿತ್ತು. ಸೊ ನಾನು ಬರೋಷ್ಟರಲ್ಲಿ ಅವನೇನು ಮಾಡಿದ್ದಾನೆ, ಹಾಕ್ಕೊಂಡಿದ್ದಂಥ ಒಂದು ಚಡ್ಡಿನೂ ತೆಕ್ಕೊಂಡು ಬಿಸಾಕ್ಬಿಟ್ಟಿದ್ದಾನೆ. ಅದು ತೆಗೆದಿದ್ದ ಇದಕ್ಕೆ ಅದು ಚರ್ಮ ಪೂರ್ತಿ ಕಿತ್ತು ಬಂದುಬಿಟ್ಟಿತ್ತು. ಮಾರ್ಚ್ 29 ಹಾಗೆ ನಾವು ಒಂದು ಸಿಲಿಂಡರ್ನ ಬುಕ್ ಮಾಡ್ತೀವಿ. ಸೊ ಸಿಲಿಂಡರ್ ಬುಕ್ ಮಾಡಿದ್ಮೇಲೆ ಈಗ ಬೇಗ ಮೆಸೇಜಸ್ ಬರೋದಿಲ್ಲ, ಹಾಗೆ ಬೇಗ ಬುಕ್ ಆಗಲ್ಲ ಒಂದೊಂದು ಕಡೆ. ಸೊ ನಾವೇನು ಮಾಡಿದ್ವಿ, ಹೇಗೆ ಗ್ಯಾಸ್ ರಿಸರ್ವ್ದು ಹೇಗೂ ಸಿಲಿಂಡರ್ ಖಾಲಿ ಆಗಿದೆಯಲ್ಲ, ಸೊ ಹಾಗಾದರೆ ಸೋಲಾರಿಂದ ನೀರು ತೊಗೊಂಡು ಬಂದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಲೇಬೇಕಲ್ಲ. ಸೊ ನಾವಾದರೆ ಗ್ಯಾಸ್ ಮೇಲೆ ಒಲೆ ಮೇಲೆ ಅವರು ಕಾಯಿಸ್ಕೋಬೋದು. ಸೊ ಅವರಿಗೆ ಸಾಕಾಗಲ್ಲಲ್ವಾ ನೀರು, ಚಿಕ್ಕ ಮಕ್ಕಳಿರೋದ್ರಿಂದ. ಹಾಗಾಗಿ ನಾನೇನು ಮಾಡಿದೆ, ಸೋಲಾರ್ ನೀರನ್ನ ತೊಗೊಂಡು ಬಂದು ಮನೆ ಹಿಂದ್ಗಡೆ ಒಂದು ಸ್ಟೀಲ್ ಡ್ರಮ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಆನಂತರ ಏನು ಮಾಡಿದ್ದಾನೆ ನನ್ನ ಮಗ ಅಂತ ಅಂದರೆ, ಏಪ್ರಿಲ್ 8 ಆವತ್ತು ಅವನು ಹೋಗಿ ನಾನೇನು ಮಾಡಿದೆ, 2-3 ಬಕೆಟ್ ನೀರು ತಂದರೆ ಒಂದು ಫುಲ್ ಡ್ರಮ್ ಆಗುತ್ತೆ. ಸೊ ಅದು ನಮ್ಗೆ ಸಂಜೆವರೆಗೂ ಎಲ್ಲರಿಗೂ ಸಾಕಾಗುತ್ತೆ, ಈಗಂತೂ ಸೆಕೆ ಅಲ್ವಾ. ಸೊ ಹಾಗಾಗಿ ಒಂದು 1/4 ಬಕೆಟ್ ನೀರಿದ್ದು 1/4 ಬಕೆಟ್ ನೀರು ಹಾಕ್ಕೊಂಡ್ರೆ ಎಲ್ಲರಿಗೂ ಸಾಕಾಗುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಒಂದು ಡ್ರಮ್ ಫುಲ್ ತುಂಬಿಸ್ಕೊಂಡ್ರೆ ಎಲ್ಲರಿಗೂ ಆಗಿಬಿಡುತ್ತಲ್ಲ ಅಂತ ತುಂಬಿಸ್ಕೊಂಡು ಮತ್ತೊಂದು ಬಕೆಟು ತೊಗೊಂಡು ಬರ್ಲಿಕ್ಕಂತ ಹೋದೆ. ಸೊ ನನ್ನ ಮಗ ಏನು ಮಾಡ್ದ, ನಾವೊಂದು 29ಇಂದ ಒಂದು 10 ಡೇಸ್ ಆಯಿತು ನಾವು ತರಲಿಕ್ಕೆ. ಅವ್ನು ಯಾವತ್ತೂ ಹತ್ರ ಹೋಗೋನು ಅಲ್ಲ, ಬಿಸಿ ಇದೆ ಅಂತ ಹೇಳಿದ್ರೆ ಸಾಕು, ಅವನು ಆ ಕಡೆ ಹೋಗೋವೇ ಅಲ್ಲ. ಅದು ಯಾಕೆ ಆ ದಿನ ಅವನು ಆ ಕಡೆ ಹೋದ ಅಂತಲೇ ಗೊತ್ತಾಗಿಲ್ಲ. ಸೊ ಅವನೇನು ಮಾಡಿದ್ದಾನೆ, ಆಟಾಡ್ತಾಯಿದ್ದು ಮನೆ ಮುಂದ್ಗಡೆ ಆಟಾಡ್ತಾಯಿದ್ದು, ಅವನು ಸಡನ್ಲಿ ಹಿಂದ್ಗಡೆ ಬಂದು ನೋಡಿದ್ದಾನೆ. ಫಸ್ಟ್ ನಾನು ಹೇಳಿದ್ದೀನಿ, ಇಲ್ಲಿ ಬರಬೇಡ, ಮತ್ತು ಆ ಕಡೆ ಹೋಗಿ ಆಟಾಡು, ಬಿಸಿ ಇದೆ ಅಂತ ಹೇಳಿದ್ದೆ.
ಆಮೇಲೆ ನಾನು ಮತ್ತೊಂದು ಬಕೆಟ್ ತರ್ಲಿಕ್ಕೆ ಹೋಗಿದ್ದೀನಿ ಅಷ್ಟೇ. ತುಂಬ ದೊಡ್ಡದಾಗಿ ಕುಕ್ಕೊಂಡ. ಆನಂತರ ನನಗೆ ಭಯ ಆಗಿ ನಾನು ಅಲ್ಲಿಂದ ಹಾಗೆ ಓಡಿ ಬಂದುಬಿಟ್ಟೆ. ಓಡಿ ಬರೋ ಅಷ್ಟರಲ್ಲಿ ಅವನು ಏನು ಮಾಡಿದ್ದಾನೆ, ಡ್ರಮ್ಮನ್ನು ಮುಚ್ಚಳದ ಮೇಲೆ ಕುತ್ಕೊಂಡು ಬಿಟ್ಟಿದ್ದಾನೆ. ಅದೇನಾಯಿತು ಅಂದರೆ ಡ್ರಮ್ ಒಳಗಡೆ ನೀರಿತ್ತು, ಡ್ರಮ್ ಮುಚ್ಚಿಟ್ಕೊಂಡು ಹೋಗಿದ್ದೆ ನಾನು. ಡ್ರಮ್ ಮೇಲ್ಗಡೆ ಬಂದು ಹೀಗೆ ಆಟಾಡ್ತಾ ಬಂದು ಕೂತ್ಕೊಂಡಿದ್ದಾನೆ. ಅಂದರೆ ಅವನ ತಲೆಯಲ್ಲಿ ಏನು ಬಂತು ಅಂದರೆ, ಮುಚ್ಚಳದ ಮೇಲ್ಗಡೆ ಕೂತ್ಕೊಂಡ್ರೆ ತನಗೇನೂ ಆಗಲ್ಲ, ಅಥವಾ ತಣ್ಣಗಿದೆ ಮುಚ್ಚಳ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದಾನೆ. ಅದೇನಾಯಿತು, ಶಾಖಕ್ಕೆ ಡ್ರಮ್ಮಿನ ಮುಚ್ಚಳ ಏನಾಗಿದೆ, ಬಿಸಿ ಆಗಿಬಿಟ್ಟಿದೆ. ಸೊ ಅವನ ಬೇಸ್ ಏನು ಪಾರ್ಟ್ ಇದೆ, ಸೊ ಅದು ಫುಲ್ ಬರ್ನ್ ಆಗಿ ಹೋಗಿತ್ತು. ಸೊ ನಾನು ಬರೋಷ್ಟರಲ್ಲಿ ಅವನೇನು ಮಾಡಿದ್ದಾನೆ, ಹಾಕ್ಕೊಂಡಿದ್ದಂಥ ಒಂದು ಚಡ್ಡಿನೂ ತೆಕ್ಕೊಂಡು ಬಿಸಾಕ್ಬಿಟ್ಟಿದ್ದಾನೆ. ಅದು ತೆಗೆದಿದ್ದ ಇದಕ್ಕೆ ಅದು ಚರ್ಮ ಪೂರ್ತಿ ಕಿತ್ತು ಬಂದುಬಿಟ್ಟಿತ್ತು. ನಂತರ ನನಗೆ ತುಂಬ ಭಯ ಆಗೋಯಿತು. ಏನು ಮಾಡಬೇಕಂತ ಕೈಕಾಲು ಆಡಲಿಲ್ಲ. ಯಾಕಂದರೆ ಚಿಕ್ಕ ಮಗನಿಗೆ ಮನಸ್ಸಿದ್ದೆ ಒಂದು ಕಡೆ, ಇವನು ಬೇರೆ ಈ ಥರ ಮಾಡ್ಕೊಂಡಿದ್ದಾನೆ, ಮನೇಲಿ ಬೇರೆ ನಾನು ಒಬ್ಬಳೇ ಇದ್ದೆ. ಸೊ ತುಂಬಾ ಭಯ ಆಯಿತು. ಈಗೂ ನನಗೆ ಒಂಥರ ಹೆದರಿಕೆ ಆಗುತ್ತೆ ಮಾತಾಡುವಾಗ. ಆನಂತರ ನಾನು ಮಾಡಿದೆ, ಫಸ್ಟು ಪೇಸ್ಟ್ ಎಲ್ಲ ಸ್ವಲ್ಪ ಹಚ್ಚಿದೆ. ಬಟ್ ಅವನು ಉಕ್ಕೊಳ್ತಾ ಇದ್ದಲ್ಲ, ನನಗೆ ಪೇಸ್ಟ್ ಹಚ್ಚಲಿಕ್ಕೆ ಕೈಯೆಲ್ಲ ಹೀಗೆ ಶೇಕ್ ಆಗ್ತಾ ಇತ್ತು. ಸೊ ಆನಂತರ ನಮ್ಮ ಅಮ್ಮನಿಗೆ ಕಾಲ್ ಮಾಡಿದೆ. ಆಮೇಲೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ ಅಂತ ಅಂದರು. ಸೊ ಕಡೆ ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಮನೆಯವ್ರು ಬೇರೆ ಡ್ಯೂಟಿಗೆ ಹೋಗಿದ್ದರು. ಕಾಲ್ ಕೂಡ ಅವರು ರಿಸೀವ್ ಮಾಡಿಲ್ಲ, ಯಾಕಂದರೆ ಅವರು ಫೋನೆಲ್ಲ ಲಾಕರ್ಸಲ್ಲಿ ಇಡ್ತಾರೆ. ಲಂಚ್ ಟೈಮಿಗೆ ಬಂದೆ ಅವರು ಹೊರಗಡೆ ಬಂದು ಫೋನಲ್ಲಿ ಮಾತಾಡೋದು ನಮ್ಮ ಹತ್ರ ಮಧ್ಯಾಹ್ನ. ಸುಮಾರು ಒಂದು ಮಧ್ಯಾಹ್ನ 2:30 ಆಗಿತ್ತು. ನನಗೆ ಒಂದು ಕಡೆ ಹೆದರಿಕೆ ಆಯಿತು. ತಕ್ಷಣ ಕಡೆಗೆ ಎದುರುಗಡೆ ಮನೆಯವರು ಬಂದು, ಸೊ ಅವರು ಕರ್ಕೊಂಡು ನಾನು ಅವ್ರ ಜೊತೆ ಹಾಸ್ಪಿಟ್ಲಿಗೆ ಹೋದೆ. ಇಮಿಡಿಯೇಟಾಗಿ ಚಿಕ್ಕ ಮಗನಿಗೆ ಅವ್ರ ಮನೆಗೆ ಕೊಟ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ. ಸೊ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ. ಆನಂತರ ಅವರು ಫುಲ್ ಎಲ್ಲ ಕ್ಲೀನ್ ಮಾಡಿದ್ರು. ಕ್ಲೀನ್ ಮಾಡಿ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ರು.